ಸಹಸ್ರಾರು ಬಂಧು ಮಿತ್ರರು, ಪ್ರಜೆಗಳು, ಹಲವಾರು ವೀರರ ಸರ್ವನಾಶಕ್ಕೆ ಕಾರಣವಾದ ಕೊಲೆ ಪಾತಕಿನಿ ಯಾರು? ಪ್ರಭು, ನಾನೇ. ಮತ್ತಿನ್ಯಾರು? ನಾ ಕೆಟ್ಟ ಕೋತ್ರಿ ವನವನ್ನೆಲ್ಲ ಕೆಡಿಸಿದಂತೆ ಇಷ್ಟಕ್ಕೆಲ್ಲ ಕಾರಣನಾದವನು ನೀನೆ. ಸಕಲ ಚರಾಚರ ಪ್ರಪಂಚದ ಒಳಗೂ ಹೊರಗೂ ಇದ್ದುಕೊಂಡು ಕಪಟ ನಾಟಕ ಸೂತ್ರಧಾರಿಯಾಗಿ ಜಗನ್ನಾಟಕ ಆರಿಸುತ್ತಿರುವವ ನೀನೇ ಆಗಿರುವಾಗ ನಾನೇಕೆ ಕಾರಣನಾಗಿದ್ದೇನೆ ಪ್ರಭು? ಸಾಗು ನಿನ್ನ ಕೊಡ್ಡು ವೇದಾಂತ. ಇಂತಹ ಕುಯುಕ್ತಿಗಳಿಂದ ಯಾರಿಗೆ ಮೂಕುಬೂದಿ ಎರಚಲು ಪ್ರಯತ್ನಿಸುತ್ತಿರುವೆ? ನಿಮಗೆ ಮಂಕುಬೂದಿ ಎರಚುವ ಸಾಮರ್ಥ್ಯ ಯಾರಿಗಿದೆ ಪ್ರಭು? ಅದರಲ್ಲೂ ನಾನು ನಿಮ್ಮ ಸೇವಕನಾದವನು ಸ್ವಾಮಿಯ ಆಜ್ಞೆಯತ್ತು ಪಾಲಿಸಬೇಕನ್ನವೇ? ಹಾಗಾದರೆ ಆ ಎತ್ತ ವಿಕಾಸಿಯನ್ನು ಕೂಡಲೇ ತಂದು ನನಗೆ ಒಪ್ಪಿಸು. ಈ ಕಾರ್ಯ ನನ್ನಿಂದಾಗದು ಪ್ರಭು. ನುಡಿದಂತೆ ನಡೆಯಲಾರದವ ರಾಮಭಟ್ಟ ಎಂಬ ನಿಂದನೆಯನ್ನು ನಾನು ಸಹಿಸಲಾರೆ. ಯಾವುದೇ ಕಾರಣಕ್ಕೂ ಚಂದ್ರಭಾನುವನ್ನು ಬಿಟ್ಟುಕೊಡಲ. ಮೊಮ್ಮಗನು ಮುತ್ತಾದನಿಗೆ ಮಾತು ಕರೆಸಿದಂತೆ ನನಗೆ ಉಪದೇಶ ಮಾಡಲು ಬಂದಿರುವಯ್ಯ. ಎಷ್ಟಾದರೂ ನೀವು ಕಪಿಗಳು. ನಿಮ್ಮ ಉತ್ಕಟತನವನ್ನು ಬಿಟ್ಟು ಕೂಡಲೇ ಚಂದ್ರಭಾನುವನ್ನು ತಂದು ಒಪ್ಪಿಸುವೆಯೋ ಎಲ್ಲೋ? ಶರಣಾರ್ಥಿಯನ್ನು ಬಿಟ್ಟು ಧೂರ್ತನೆನಿಸಲಾರೆ. ಗುರುವಾರ್ತೆಯನ್ನು ಪ್ರತಿಜ್ಞೆಯನ್ನು ಮರೆತು ನಾನು ಧೂರ್ತನೆನಿಸಬೇಕು ತಾನೇ ನಿನ್ನ ಅಭಿಲಾಷೆ? ವಾನರರನ್ನು ಕೀಳಾಗಿ ನೋಡದೆ ಚಿರಂಜೀವಿಯನ್ನಾಗಿ ಆಶೀರ್ವದಿಸಿದ್ದು ಇಂದು ನನಗೆ ತಪ್ಪೆನಿಸಿದೆ. ಇನ್ನು ಮುಂದೆ ನೀನು ರಾಮಭಕ್ತನಲ್ಲ. ಕೇಳಲಾರೆ. ರಾಮಚಂದ್ರ, ಮಾತೆ ಸೀತಾದೇವಿ ನನ್ನ ಹೃದಯ ಸಿಂಹಾಸನದಲ್ಲಿ ವಿರಾಜಮಾನರಾಗಿದ್ದಾರೆ. ಮಾರುತಿ, ನಿನ್ನ ಭಕ್ತಿಯನ್ನು ನಾನು ಶಂಕಿಸಲಾರೆ. ನೀನು ನನ್ನ ಪ್ರಾಣ ಭಕ್ತಿ, ನನ್ನ ಪ್ರಾಣಿ.